ಸ್ಕೀಮ್ ಅಂತ ಮಾಡಿ. ಆಲ್ರೆಡಿ ಸರ್ಕಾರದಿಂದ ಅನುದಾನ ಪಡೆದು ನಡೆಸತಕ್ಕಂಥ ಶಾಲೆಗಳು 33 ಇರುವಾಗ ಅದೇ ಅನುದಾನದಲ್ಲಿ ಇದನ್ನು ಸೇರಿಸಬೇಕಿತ್ತು. ಬದಲಾಗಿ ಚೈಲ್ಡ್ ಸೆಂಟರ್ ಸ್ಕೀಮ್ ಅಂದ್ರೆ ಮಕ್ಕಳ ತಲೆ ಎಣಿಸಿ ಅನುದಾನ ಕೊಡ್ತಕ್ಕಂಥದ್ದು. ಅದು ಬುದ್ಧಿಮಾಂದ್ಯ ಮಕ್ಕಳ ವಿಭಾಗದಲ್ಲಿ 7 ಮಕ್ಕಳಿಗೆ ಓರ್ವ ಶಿಕ್ಷಕ ಅಂದ್ರೆ ವಿಶೇಷ ಶಿಕ್ಷಕ. ಸರ್ಕಾರಕ್ಕಿಂತನೂ ನಾವು ಸ್ವಯಂ ಸೇವಾ ಸಂಸ್ಥೆಗಳು ಹೆಚ್ಚಿನ ಕೆಲಸನ ಮಾಡ್ತಾ ಇದೀವಿ ಅನ್ನೋದು ಮಾತ್ರ ನಾನು ಸ್ಪಷ್ಟಪಡಿಸ್ತೀನಿ. ಒಂದನೇದಾಗಿ. ಎರಡನೇದಾಗಿ ಇಬ್ಬದಿಯ ನೀತಿಯನ್ನು ಬಿಡಬೇಕು ಸರ್ಕಾರದಲ್ಲಿರುವ ಶಾಲೆಗಳ ಶಿಕ್ಷಕರ ಸಂಬಳ ಜಾಸ್ತಿ ಕೊಡೋದಾಗಲಿ, NGOದಲ್ಲಿ ಕೆಲಸ ಮಾಡೋ ಶಾಲೆ ಶಿಕ್ಷಕರ ಸಂಬಳ ಕಡಿಮೆ ಕೊಡೋದಾಗಲಿ ಮಾಡಬಾರ್ದು. ಈ ಕಾರಣಕ್ಕೋಸ್ಕರ 28ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ನಾವು ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ತಾವು ದಯವಿಟ್ಟು ಬನ್ನಿ. ನಮಸ್ಕಾರ, ನಾನು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಮತ್ತು ಶಿಕ್ಷಕೇತರ ಸಂಘ ಹಾಗೂ ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ಇವತ್ತು ಏನು ನಮ್ಮ ವಿಶೇಷ ಶಾಲೆಗಳಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ವಿಶೇಷ ಶಿಕ್ಷಕರಿಗೆ, ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಯಾವುದೇ ಒಂದು ವ್ಯವಸ್ಥೆ ಸರ್ಕಾರದಿಂದ ದೊರಕದೇ ಇರೋದರಿಂದ ಏನು ಒಂದು ದುಃಖದ ವಿಚಾರದಲ್ಲಿ ನಾವು ಈ ಒಂದು ಸಂಘರ್ಷಕ್ಕೆ ಇಳಿದಿದ್ದೇವೆ. ವಿಶೇಷ ಶಾಲೆಗಳ ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಸಲುವಾಗಿ ಒಟ್ಟಿನಲ್ಲಿ ಹೇಳುವುದಾದರೆ ಏನು 33 ಶಾಲೆಗಳಿಗೆ ಸರ್ಕಾರ ಅನುದಾನ ಕೊಡೋ ಒಟ್ಟಿಗೆ 1982ರ ಅನುದಾನ ನೀತಿಯನ್ನು ಪ್ರಕಾರ ಕೊಡ್ತಾ ಇದೆ. ಅದೇ ರೀತಿಯ ಒಂದು ಅನುದಾನ ನಮ್ಮ ಶಿಶು ಕೇಂದ್ರೀಕೃತ ಸಹಾಯಧನ ಯೋಜನೆಯಲ್ಲಿ ಕೆಲಸ ಮಾಡುವ ಎಲ್ಲ ಶಿಕ್ಷಕರಿಗೆ ಕೂಡ ಸಿಗಬೇಕು, ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಸಿಗಬೇಕು. ಇದು ನಮ್ಮ ಪ್ರಮುಖ ಬೇಡಿಕೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಈ ಬೇಡಿಕೆಯ ಸಲುವಾಗಿ ಇದೇ 28ನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಈ ಒಂದು ದಿವಸದ ಸಾರ್ವತ್ರಿಕ ಮುಷ್ಕರ ಮಾಡ್ತೇವೆ. ಅದೇ ರೀತಿ ಹೈಕೋರ್ಟ್ನಲ್ಲಿ ಕೂಡ ದಾವೆ ಹೂಡಿದ್ದೇವೆ. ಇದು ಆಗದೇ ಇದ್ರೆ ಮುಂದೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲಿಕ್ಕೂ ಕೂಡ ಹಿಂಜರಿಯುವುದಿಲ್ಲ ಎಂಬುದನ್ನು ಸರ್ಕಾರಕ್ಕೆ ಈ ಬಗ್ಗೆ ತಿಳಿ ಹೇಳ್ತೇವೆ.